ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ವೇದಿಕಾ ಅಂದ್ರೇನೆ ಕಾನ್ಶಿಯಸ್, ನಯನ ಅಂದ್ರೆ ಐಸ್ ಅಂತ, ಅಂದ್ರೆ ಪ್ರಜ್ಞಾವಂತ ಕಣ್ಣುಗಳು ಅಂತ. ನನ್ನ ಚಾನಲ್ ಅಲ್ಲಿ ನೀವೆಲ್ಲ ಒಂದು ಪ್ರಜ್ಞಾವಂತರಿಗಂತಾನೆ ವಿಡಿಯೋಗಳು ಬರ್ತಾ ಇದೆ. ಹಾಗೆ ಪ್ರಜ್ಞೆಗೆ ಸಂಬಂಧಪಟ್ಟ ಅಂದ್ರೆ ಏನು ಮೈ ಮೇಲೆ ಪ್ರಜ್ಞೆ ಇಲ್ವಾ ನಿಮ್ಗೆ ಅಂತ ಕೇಳ್ತಾರಲ್ಲ, ಆ ರೀತಿ ನಮ್ಮ ಒಂದು ಚಾನಲ್ ಅಲ್ಲಿ ಪ್ರತಿಯೊಂದು ಜ್ಞಾನಕ್ಕೆ, ಪ್ರಜ್ಞೆಗೆ, ಪ್ರತಿಯೊಂದು ಸಂಬಂಧಪಟ್ಟಂತ ವಿಚಾರಗಳನ್ನೇ ತಗೊಂಡು ಬರ್ತಾ ಇದ್ದೀನಿ. ಇವತ್ತು ಕೂಡ ನಾನು ತಗೊಂಡು ಬಂದಿರೋದು ಮನಿ ಬಗ್ಗೆ, ಹಣದ ಬಗ್ಗೆ. ಮನಿ ಅಂದ್ರೆ ಯಾರಿಗೆ ಬೇಡ? ನಮ್ಮ ಜೀವನ, ನಮ್ಮ ಬದುಕು ಎಲ್ಲ ಒಂದು ಮನಿ ಒಳಗಡೆನೆ ಅಡಗಿರುವಂತಹದ್ದು. ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ಇದೆ. ಇದು ಅವಶ್ಯಕತೆನೇ. ಇದು ಅವಶ್ಯಕತೆ ಅನ್ನೋದನ್ನ ನಾವು ಅಂಡರ್ಲೈನ್ ಮಾಡ್ಕೊಳ್ಳೇಬೇಕು. ಹಣ ಇಲ್ಲದೆ ಇದ್ರೆ ನಮ್ಮ ಜೀವನ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ವಿಚಾರಕ್ಕೂ, ಪ್ರತಿಯೊಂದು ವಸ್ತುವಿಗೂ ನಾವು ಹಣವನ್ನು ಕೊಟ್ಟು ತಗೊಳ್ಳೇಬೇಕಾಗುತ್ತೆ. ನಮ್ಮ ಜೀವನವನ್ನ ನಾವು ನಡೆಸಲೇಬೇಕಾಗತ್ತೆ. ಹಾಗೆ ನಮ್ಮ ಒಂದು ಸುಂದರವಾದ ಬದುಕಿರ್ಬೋದು, ಸುಂದರವಾದ ಕನಸು ಇರ್ಬೋದು, ಪ್ರತಿಯೊಂದಕ್ಕೂ ನಾವು ಹಣದ ಅವಲಂಬನೆಯನ್ನ ಮಾಡಿಕೊಳ್ಳೇಬೇಕು. ಹಣ ಇಲ್ಲದೆ ಇದ್ರೆ ನಮ್ಮ ಒಂದು ಸುಂದರವಾದ ಕನಸಿನ ಬದುಕು, ಜೀವನವನ್ನ ಕಟ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಹಣ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹದ್ದು. ಇದು ಒಂದು ಸೀಕ್ರೆಟ್ ಎನರ್ಜಿ ಅಂತಾನೆ ಹೇಳ್ಬೋದು. ಇದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅನ್ನೋ ತರ. ಹಾಗಾಗಿ ಇವತ್ತು ತಗೊಂಡು ಬಂದಿರುವಂತ 2 ಏಂಜಲ್ ನಂಬರ್ಸ್ಗಳು ತುಂಬಾ ಪವರ್ಫುಲ್ ಆಗಿದೆ. ಮನಿ, ಅರ್ಜೆಂಟ್ ಮನಿ ಅಂತ ನಿಮಗೆ ಯಾರಿಗೆಲ್ಲ ಬೇಕಾಗಿರುತ್ತೋ ಅವರಿಗೆ ನಾನು ಇವತ್ತು 2 ಏಂಜಲ್ ನಂಬರ್ಗಳನ್ನ ತಗೊಂಡು ಬಂದಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ. ಯಾರು ಇದನ್ನ ನಂಬಿಕೆ ಇಟ್ಕೊಂಡು, ವಿಶ್ವಾಸ ಇಟ್ಕೊಂಡು, ಹಾಗೆ ನಿಮಗೆ ಮನಿ ಅವಶ್ಯಕತೆ ನಿಜವಾಗ್ಲೂ ಇದೆಯಾ ಅಂತವರಿಗೆ ಬಹಳ ಬೇಗ. ಯಾಕಂದ್ರೆ ಯೂನಿವರ್ಸ್ಗೆ ಗೊತ್ತಿಲ್ಲದೆ ಇರುವಂಥದ್ದು ಏನಿದೆ ಅಂದ್ರೆ, ಭಗವಂತನಿಗೆ ಗೊತ್ತಿಲ್ಲದೆ ಇರುವಂಥದ್ದು ಏನಿದೆ? ಭಗವಂತ ಏನ್ ಮಾಡ್ತಾನೆ? ನಾವು ನಿಜವಾಗ್ಲೂ ಕಷ್ಟದಲ್ಲಿದ್ದೀವ, ನಿಜವಾಗ್ಲೂ ನಮಗೆ ಈ ಒಂದು ನಂಬಿಕೆ, ವಿಶ್ವಾಸ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವ ಅಂಥವ್ರಿಗೇನೆ ಇದು ಎಲ್ಲದೂ ವರ್ಕ್ ಆಗುವಂಥದ್ದು. ಸೊ ಇಲ್ಲಿ ನಾನು ಪದೇ ಪದೇ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ನೋಡಿ, ಈ ಗ್ರೀನ್ ಕಲರ್ ಪೆನ್ ಅನ್ನ ನಾನು ಹೇಳ್ತೀನಿ. ಅಂದ್ರೆ ಪೆನ್ನು ಅಂತಂದ್ರೆ ಈ ಗ್ರೀನ್ ಕಲರ್ ಇಂಕಿನ ಒಂದು ಅದರಲ್ಲೇನೆ ನಾವು ನಂಬರ್ಸ್ಗಳನ್ನ ಬರ್ಕೋಬೇಕಾಗಿರುತ್ತೆ. ಈ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಂತ ಹೇಳ್ತೀನಿ. ನೀವು ಎಲ್ಲಿ ಬೇಕಾದ್ರೂ ಬರ್ಕೊಳ್ಬೋದು. ನೋಡಿ, ಇಲ್ಲಿಂದನೂ ಬರ್ಕೋಬಹುದು. ಇಲ್ಲಿಂದ ಸಂಪೂರ್ಣವಾಗಿ ನೀವು ದೇಹದ ಎಡಭಾಗದಲ್ಲಿ ನಾನು ಕೊಡುವಂತ ಈ ಒಂದು ಮನಿ ಏಂಜಲ್ ನಂಬರ್ ಅನ್ನ ನೀವು ಬರ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಕೊಡ್ತಾ ಇರುವಂತದ್ದು ಮನಿ ಏಂಜಲ್ ನಂಬರ್ ಅಲ್ಲಿ ಏನ್ ಗೊತ್ತಾ? ಅರ್ಜೆಂಟ್ ಮನಿ. ನನಗೆ ಈಗ ಏನೋ ಅರ್ಜೆಂಟ್ ಇದೆಯಪ್ಪ, ನನ್ನ ಕೈಯಲ್ಲಿ ಒಂದು 5,000ನೂ ಇಲ್ಲ, 1,000ನೂ ಇಲ್ಲ ಅಂತ ಯಾರೆಲ್ಲ ನೀವು ಚಿಂತೆ ಮಾಡ್ತಾ ಇದ್ದೀರಿ, ಯೋಚನೆ ಮಾಡ್ತಾ ಇದ್ದೀರಿ, ಎಲ್ಲೋ ಸಡನ್ ಆಗಿ ನಾನು ಫೀಸ್ ಕಟ್ಟಬೇಕಾಗಿತ್ತು, ಅಡ್ಮಿಷನ್ ತಗೊಳ್ಬೇಕಾಗಿತ್ತು, ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು, ಇನ್ನೇನು ಅರ್ಜೆಂಟ್ ನಮ್ಮ ಮನೆಗೆ ಬಂದ್ಬಿಟ್ಟಿದೆ, ನಾನು ಅದನ್ನ ತಗೊಳ್ಬೇಕು, ರಿಸೀವ್ ಮಾಡ್ಕೋಬೇಕು, ನನ್ನ ಹತ್ರ ಹಣನೇ ಇಲ್ಲ, ನಾಳೆ ಲಾಸ್ಟ್ ಡೇಟ್ ಇದೆ, ಇನ್ನೊಂದು ವಾರದಲ್ಲಿ ಲಾಸ್ಟ್ ಡೇಟ್ ಇದೆ, ನಾನು ಹೋಗ್ಲೇಬೇಕು, ಮಾಡಲೇಬೇಕು, ನನ್ನ ಹತ್ರ ಇಷ್ಟೇ ದುಡ್ಡಿರೋದು 20,000 ಇದೆ, ನಾನು ಕೊಡಬೇಕಾಗಿರೋದು 25,000, ಇನ್ನೊಂದು ವಾರದಲ್ಲಿ ನಾನು 25,000 ಅರೇಂಜ್ ಮಾಡಬೇಕು, 5,000 ನನಗೆ ಸಿಗ್ತಾ ಇಲ್ಲ. ಈ ಥರ ಎಲ್ಲ ಯಾರೆಲ್ಲ ಅರ್ಜೆಂಟ್ ಮನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅರ್ಜೆಂಟ್ ಮನಿ ಅಂದಮೇಲೆ 1,000 ರೂಪಾಯಿಗೂ ಕೂಡ ತುಂಬಾನೇ ಬೆಲೆ ಇದೆ. ನನ್ನ ಹತ್ರ ಈಗ ಪಾಕೆಟಲ್ಲಿ ಓಪನ್ ಮಾಡಿದ್ರೆ, ನನ್ನ ವ್ಯಾಲೆಟ್ ನೋಡಿದ್ರೆ ಇಲ್ಲವೇ ಇಲ್ಲ, 1,000 ರೂಪಾಯಿನೂ ಸಹ ಇಲ್ಲ ಅಂತ ಅನ್ಕೊಂಡಿರೋರು ಕೂಡ ನಾನು ಕೊಡುವಂಥ ಈ ಏಂಜಲ್ ನಂಬರನ್ನು ನೀವು ಬರ್ಕೊಂಡು ನೋಡಿ. ಅದರಲ್ಲಿ ನಿಮಗೆ ವಿಶ್ವಾಸ ಇರಲೇಬೇಕು. ವಿಶ್ವಾಸ ಇಲ್ಲದೇನೆ ಈ ಕೆಲಸ ಯಾರು ಮಾಡಬೇಡಿ ಅಂತಾನೆ ಹೇಳುವಂಥದ್ದು. ಈ ಏಂಜಲ್ ನಂಬರ್ನ ಬರ್ಕೊಳ್ಬೇಕಾದ್ರೂ ಕೂಡ ನಿಮ್ಮ ಒಂದು ಮನಸ್ಥಿತಿ ನಾರ್ಮಲ್ ಆಗಿ, ಸಾಧಾರಣವಾಗಿ, ಸಮಾಧಾನ, ಶಾಂತಿಯಿಂದ ಇಟ್ಕೊಂಡು ನೀವು ಈ ನಂಬರ್ನ ಬರ್ಕೋಬೇಕಾಗತ್ತೆ. ಆ ನಂಬರ್ ರೇಖಿ ಯಾರೆಲ್ಲ ಕಲಿಬೇಕು ಅಂದ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂದ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್
ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮ್ಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗ್, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂಥ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಿ ನೋಡಿ. ಯಾವುದು ಅಂತ ನೋಟ್ ಮಾಡ್ಕೊಳ್ಳಿ. 71269. ಹಾಗೆ ಇನ್ನೊಂದು ನಂಬರ್ ಕೊಡ್ತಾ ಇದ್ದೀನಿ, 42170. ಈ ಎರಡು ನಂಬರ್ ಅನ್ನ ನೀವು, ಇದು ನಮ್ಮ ಹತ್ರ ಏಂಜಲ್ ನಂಬರ್ಸ್ಗಳದು ನಿಮ್ಗೆ ನಿಜವಾಗ್ಲೂ ಗೊತ್ತಿದೆ, ನಾವು ಏಂಜಲಿಕ್ ಥೆರಪಿನ ಕೊಡ್ತಾ ಇರುವಂತವ್ರು. ಈ ಏಂಜಲ್ ನಂಬರ್ಸ್ಗಳು ನಮ್ಮ ಹತ್ರ ಬಂಚ್ ಇಟ್ಕೊಂಡಿದ್ದೀವಿ. ಅದರಲ್ಲಿ ನಿಮಗೆ ಯಾವುದು ಅವಶ್ಯಕತೆ, ಅರ್ಜೆಂಟ್ ಮನಿಗೆ ಅಂತಾನೆ ಬಂಚೆ ಇದೆ ಏಂಜಲ್ ನಂಬರ್ದು. ತುಂಬಾ ಕನ್ಫ್ಯೂಷನ್ ಆಗೋದು ಬೇಡ ನಿಮಗೆ ಅಂತ ಹೇಳಿ ಕೇವಲ 2 ನಂಬರ್ಗಳನ್ನು ಮಾತ್ರ ನಾನು ಇವತ್ತು ಕೊಡ್ತಾ ಇದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ಆ ನಂಬರ್ಗಳನ್ನು ಕೂಡ ನಿಮಗೆ ಕೊಡ್ತೀನಿ. ಜಸ್ಟ್ ನೋಡಿ, ನೀವು ಗ್ರೀನ್ ಕಲರ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ, ನೀವು ಇಲ್ಲಿ ಬರ್ಕೊಂಡು ಬಿಡಿ. ಅಂದ್ರೆ ನಾನು ವಿಡಿಯೋದಲ್ಲಿ ಕಾಣಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಲ್ಲಿ ನೀವು ಏನ್ ಬೇಕಾದ್ರೂ ಬರ್ಕೊಳ್ಬಹುದು. ಬರ್ಕೊಂಡ ನಂತರ ಏನೋ ಬರ್ಕೊಂಡಿದ್ದೀನಿ, ಸಿಗತ್ತಾ ಸಿಗಲ್ವಾ ನೋಡೋಣ, ವಿಡಿಯೋದಲ್ಲಿ ಹೇಳಿದ್ದಾರೆ ಆಗತ್ತಾ ಆಗಲ್ವಾ, ಇದೆಲ್ಲ ನೀವು ನೆಗೆಟಿವ್ ಥಾಟ್ಸ್ಗಳನ್ನ ಕೊಡಬೇಡಿ. ನೀವು ಇನ್ನೂ ನಿಮ್ಮ ಕಣ್ಣು ಮುಂದೆನೆ ಇದಿತ್ತು ಅಂದಾಗ ಬರ್ಕೊಂಡಿರೋದನ್ನ ನೋಡಿ ನೀವೇನ್ ಅನ್ಬೇಕು, ಅರ್ಜೆಂಟ್ ಮನಿ, ನನಗೆ ಮನಿ ಸಿಕ್ಕಿದೆ, ಬೇಗ ನನ್ನ ಮನಿ ಅರೇಂಜ್ ಆಗಿದೆ, ನನ್ನ ಹತ್ರ ಅರೇಂಜ್ ಆಗಿದೆ. ಗೊತ್ತಿಲ್ಲ, ನಿಮಗೆ ಕೊಡ್ಬೇಕಾಗಿರೋರೇ ಬಂದು, ಎಷ್ಟೋ ಸಂದರ್ಭದಲ್ಲಿ ನಾವು ಅವರ ಕಷ್ಟದ ಕಾಲದಲ್ಲಿ ಹಣವನ್ನ ಕೊಟ್ಟಿರ್ತೀವಿ. ನಾವು ಕೇಳಬೇಕಾದ್ರೆ ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತೇಳಿ ಎಷ್ಟೋ ಜನ ನಮಗೆ ಹ್ಯಾಮರ್ಸ್ಬಿಟ್ಟಿರ್ತಾರೆ. ದುಡ್ಡು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಬಂದು ನಮಗೆ ದುಡ್ಡನ್ನ ಕೊಟ್ಟಿರಲ್ಲ. ಅಂತ ಸಂದರ್ಭದಲ್ಲೂ ಕೂಡ ನೀವು ಗೊತ್ತಿಲ್ಲ, ಅದೇ ವ್ಯಕ್ತಿನೇ ಬಂದು ನಿಮಗೆ ಹಣವನ್ನ ಕೊಡಬಹುದು, ಅಥವಾ ಇನ್ಯಾರೋ ಮುಖಾಂತರದಿಂದ ರಿಲೇಟಿವ್ಸು, ಫ್ರೆಂಡ್ಸು, ನೈಬರ್ಸು, ಎಲ್ಲಿಂದನೋ ಹಣ ಬರುತ್ತೆ. ಎಲ್ಲಿಂದ ಬಂದ್ಬಿಡ್ತು ಈ ಹಣ, ನಾನು ಈ ನಂಬರ್ ಬರ್ಕೊಂಡಿದ್ದೀನಿ, ಇದು ನನಗೆ ಸಿಗತ್ತಾ ಬರುತ್ತಾ, ಇದೆಲ್ಲ ತಲೆನೇ ಕೆಡಿಸ್ಕೊಳ್ಬೇಡ, ಹೋಗ್ಬೇಡಿ ನೀವು. ಯಾಕೆ ಅಂದ್ರೆ ಯೂನಿವರ್ಸಿಗೆ ನಾವು ಕಳಿಸ್ತಾ ಇರುವಂತ ಫ್ರೀಕ್ವೆನ್ಸಿ ವೈಬ್ರೇಷನ್ ಪಾಸಿಟಿವ್ ಆಗಿ, ಸ್ಟ್ರಾಂಗ್ ಆಗಿ, ನನಗೆ ಹಣ ಬೇಕು ಅನ್ನೋಂತ ದೃಢ ನಿರ್ಧಾರದಿಂದ ನೀವು ಕಳಿಸಿದ್ರೆ ಮಾತ್ರ ನಿಮಗಿದು ಸಿಗತ್ತೆ. ಹಾಗೆ ನಂಬಿಕೆ ಇಟ್ಕೊಂಡು ನೀವು ಈ ನಂಬರ್ಗಳನ್ನ ಬರ್ಕೋಬೇಕಾಗತ್ತೆ. ನಂಬರ್ಗಳು, ಏಂಜಲ್ ನಂಬರ್ಗಳು ನಿಮಗೆ ಸುಮ್ಮನೆ ಇದು ಸಿಗೋದಿಲ್ಲ. ಸಿಕ್ಕ ಮೇಲೆ ನೀವು ಇದನ್ನ ತುಂಬಾ ಟ್ರಸ್ಟ್ ಮಾಡಿನೇ ನೀವು ಬರ್ಕೋಬೇಕು. ಟ್ರಸ್ಟ್ ಇಶ್ಯೂಸ್ ಇದೆಯಾ, ವಿಡಿಯೋನ ಸ್ಕಿಪ್ ಮಾಡಿ ಅಂತಾನೆ ನಾನು ಹೇಳ್ತೀನಿ. ಇದ್ರೊಟ್ಟಿಗೆ ನಿಮಗೆ ಒಂದು ಸೆಂಟೆನ್ಸ್ ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವ್ದದು ಅಂತ ಹೇಳಿದ್ರೆ, ಆರಾಮಾಗಿ ಕುತ್ಕೊಂಡು ನೋಡಿ, ನಾನು ಇಲ್ಲಿ ನಿಮಗೆ ಕೊಡ್ತೀನಿ. ಇದನ್ನ ನೀವು ಈ ನಂಬರ್ ಅನ್ನ ಬರ್ಕೊಂಡು ಮನಸ್ಸಿನಲ್ಲಿ ನೀವು ಇದನ್ನ ಹೇಳ್ತಾ ಹೋಗಿ, ಅನಿರೀಕ್ಷಿತ ಹಣವು ಈಗ ನನ್ನನ್ನು ಹುಡುಕಿಕೊಂಡು ಬರುತ್ತಿದೆ, ನಾನು ಇಂದು ಪವಾಡಗಳನ್ನು ಸ್ವೀಕರಿಸುತ್ತಿದ್ದೇನೆ ಅಂತ ಹೇಳಿ ಹೇಳ್ಕೊಳ್ಳಿ. ಕಣ್ಣು ಮುಚ್ಕೊಳ್ಬೇಕು ನೋಡಿ, ಎಷ್ಟು ನಿಮಗೆ ಸಾಧ್ಯನೋ ಅಷ್ಟು ಮನಸ್ಸಿನಲ್ಲಿ ಪಾಸಿಟಿವ್ ಥಿಂಕ್ ಮಾಡ್ತಾ, ಅನಿರೀಕ್ಷಿತ ಹಣವು ಈಗ ನನ್ನನ್ನು ಹುಡುಕಿಕೊಂಡು ಬರುತ್ತಿದೆ, ನಾನು ಇಂದು ಪವಾಡಗಳನ್ನು ಸ್ವೀಕರಿಸುತ್ತಿದ್ದೇನೆ
ಅಂದ್ರೆ ಪವಾಡಗಳು ಸುಮ್ಮನೆ ಬರೋದಿಲ್ಲ. ನೀವು ಕೂಡ ಪವಾಡಗಳನ್ನ ಒಂದು ಸ್ವೀಕಾರ ಮಾಡಲಿಕ್ಕೆ ನೀವು ಕೂಡ ತಯಾರಿರ್ಬೇಕಾಗತ್ತೆ. ತಯಾರಿರಬೇಕು ಅಂತ ಹೇಳಿದ್ರೆ ಯಾವ ರೀತಿ? ನೀವು ಆತ್ಮ ಸಮರ್ಪಣೆಯನ್ನ ಭಗವಂತನಿಗೆ ಮಾಡಿಕೊಂಡ್ರೆ ಮಾತ್ರ ಭಗವಂತನ ಕಡೆಯಿಂದ ನಿಮಗೆ ಪವಾಡಗಳು, ವಿಸ್ಮಯಗಳು, ಚಮತ್ಕಾರಗಳು, ಚಕಿತಗಳು ನಡಿಲಿಕ್ಕೆ ಶುರು ಆಗುತ್ತೆ. ಆ ಚಮತ್ಕಾರಗಳು, ಚಕಿತಗಳು, ವಿಸ್ಮಯಗಳು, ಪವಾಡಗಳು ಎಲ್ಲವೂ ನಿಮ್ಮನ್ಗೆ ತಲುಪಬೇಕಾ? ನಾನು ಹೇಳಿರೋದನ್ನ ಇಷ್ಟು ಮಾಡ್ತಾ ಹೋಗಿ. ಇದನ್ನ ನೀವು ಮನಸ್ಸಿನಲ್ಲಿ ಈಗ ನೀವು ಕೇಳ್ಬೋದು, ಈಗ ನೀವು ಹೇಳ್ಕೊಟ್ರಿ ಅಲ್ವಾ ಯಾವುದನ್ನ, ಅನಿರೀಕ್ಷಿತ ಹಣವು ಈಗ ನನ್ನನ್ನು ಹುಡುಕಿಕೊಂಡು ಬರುತ್ತಿದೆ, ನಾನು ಇಂದು ಪವಾಡಗಳನ್ನು ಸ್ವೀಕರಿಸುತ್ತಿದ್ದೇನೆ, ಇದನ್ನ ಎಷ್ಟು ಸಾರಿ ಹೇಳಬೇಕು ಅಂತ ಕೇಳ್ತೀರಾ. ಖಂಡಿತ ನೀವು ಕುತ್ಕೊಂಡ್ಬಿಡಿ, ಕಣ್ಣು ಮುಚ್ಕೊಂಡ್ಬಿಟ್ಟು ನೀವು 4 ದಿಕ್ಕು 8 ಮೂಲೆಗಳು, ಕೋನಗಳು ಅಂತೀವಲ್ವಾ, ಹಂಗೆ ಪ್ರತಿ ಒಂದು ದಿಕ್ಕಿನಿಂದನೂ ನಾವು ಹಣವನ್ನ ಯಾವ ಯಾವ ರೀತಿಯಲ್ಲಿ ಯಾರ್ಯಾರು ಬಂದು ನಮಗೆ ಕೊಡ್ತಾರೋ ಗೊತ್ತಿಲ್ಲ, ಅದು ಭಗವಂತನ ಇಚ್ಛೆ. ನಾವು ಮನಸ್ಸಿಟ್ಟು ಸಂಪೂರ್ಣವಾದ ನಂಬಿಕೆ, ವಿಶ್ವಾಸವನ್ನ ಇಟ್ಟು ಇದನ್ನ ನೀವು ಚಾಂಟ್ ಮಾಡ್ತಾ ಹೋಗಿ. ಕೈಯಲ್ಲಿ ನಂಬರನ್ನ ಬರ್ಕೊಂಡು ನೋಡಿ. ಯಾರಿಗೆಲ್ಲ ಅರ್ಜೆಂಟ್ ಮನಿ ನಿಜವಾಗ್ಲೂ ಅವಶ್ಯಕತೆ ಇದೆಯಾ, ನಿಜವಾಗ್ಲೂ ನಿಮಗೆ 1,000, 5,000, 10,000, 1,00,000ದ ತನಕನೂ ನಿಮಗೆ ಹೇಗೆ ಹಣ ಉದ್ಭವ ಆಗುತ್ತೋ ಗೊತ್ತಿಲ್ಲ. ಕೇವಲ 24 ಗಂಟೆ, 48 ಗಂಟೆ, 72 ಗಂಟೆಯಲ್ಲಿ ನಿಮ್ಮ ಜೀವನದ ಒಂದು ವೈಬ್ರೇಷನ್ ಫ್ರೀಕ್ವೆನ್ಸಿನೇ ಬದಲಾಗಿ ಹೋಗುವಂತ ಈ ಒಂದು ಮಿರಾಕ್ಯುಲಸ್ ಆಗಿರುವಂತ, ಪವರ್ಫುಲ್ ಆಗಿರುವಂತ ಈ 2 ಮನಿ ಏಂಜಲ್ ನಂಬರ್ಗಳನ್ನ ಕೊಟ್ಟಿದ್ದೀನಿ. ಹಾಗೆ ಒಂದು ನಿಮಗೆ ಸೆಂಟೆನ್ಸ್ ಅನ್ನ ಕೊಟ್ಟಿದ್ದೀನಿ. ಇದು ತುಂಬಾ ಪವರ್ಫುಲ್ ಆಗಿರುವಂತ ಸೆಂಟೆನ್ಸು. ನಿಮ್ಮ ಮನಿ ಬ್ಲಾಕೇಜ್ ಅನ್ನ ರಿಮೂವ್ ಮಾಡಿ ನಿಮಗೆ ಅರ್ಜೆಂಟ್ ಮನಿಯನ್ನ ಅಟ್ರಾಕ್ಟ್ ಮಾಡಿ ಕೊಡುತ್ತೆ. ನೀವೇ ಇದನ್ನ ನನಗೆ ಹೇಳ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಯಾರಿಗೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಮನಿ, ಅರ್ಜೆಂಟ್ ಮನಿ ಬೇಕಾಗಿದೆಯೋ ಅವರು ಕಮೆಂಟ್ ಮುಖಾಂತರ ನೀವು ಹಾಕ್ತಾ ಹೋಗಿ. ಕಮೆಂಟ್ ಕೂಡ ನಿಮಗೆ ಯೂನಿವರ್ಸ್ಗೆ ಕನೆಕ್ಟ್ ಆಗೇ ಆಗುತ್ತೆ. ನಾನು ಕೂಡ ನಿಮ್ಮ ಒಂದು ಅರ್ಜೆಂಟ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಮನಿಗೋಸ್ಕರ ನಾನು ಕೂಡ ವಿಶ್ ಮಾಡಿ ಕೊಡ್ತೀನಿ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಮತ್ತ್ಯಾಕೆ ನೀವು ತಡ ಮಾಡ್ತಾ ಇದ್ದೀರಿ? ಈ ಒಂದು ವಿಡಿಯೋ ಸಿಕ್ಕ ತಕ್ಷಣ ಹೈಪ್ ಕೊಡೋದನ್ನ ಮರಿಬೇಡಿ. ಯಾಕೆ ಅಂದ್ರೆ ನೀವೆಷ್ಟು ಹೈಪ್ ಕೊಡ್ತೀರೋ ಅಷ್ಟು ಜನಗಳಿಗೆ ನಿಮ್ಮ ಕಡೆಯಿಂದ ವಿಡಿಯೋ ರೀಚ್ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಎಷ್ಟೋ ಜನಗಳಿಗೆ ನೀವು ಶೇರ್ ಮಾಡ್ತಾ ನನ್ನ ವಿಡಿಯೋವನ್ನ ಮುಂದಿನ ಒಂದು ತುಂಬಾ ಒಂದು ಸ್ಟ್ರಾಂಗ್ ಆಗಿರುವಂತ ಮ್ಯಾನಿಫೆಸ್ಟೇಷನ್ ವಿಡಿಯೋಗಳನ್ನ ತಗೊಂಡು ಬರ್ತಾ ಇದ್ದೀನಿ. ಅನ್ಎಕ್ಸ್ಪೆಕ್ಟೆಡ್ಲಿ ಅಂತ ನಾವು ಹೇಳ್ತೀವಲ್ವಾ, ಆ ರೀತಿಯಾಗಿರುವಂತ ತುಂಬಾನೇ ಪವರ್ಫುಲ್ ಆಗಿರುವಂತ ಟಾಪಿಕ್ಗಳನ್ನು ತಗೊಂಡು ಬರ್ತಾ ಇದ್ದೀನಿ. ನನ್ನ ವಿಡಿಯೋ ನಾಲೆಡ್ಜ್ ಜೊತೆನಲ್ಲಿ ನಿಮಗೆ ಸಣ್ಣ ಒಂದು ಪ್ರಾಕ್ಟಿಕಲ್ ವರ್ಕ್ ಅನ್ನ ಕೊಡ್ತೀನಿ. ನೀವು ನನ್ನ ವಿಡಿಯೋ ಕೇಳ್ತಾ ಕೇಳ್ತಾ ಈ ಪ್ರಾಕ್ಟಿಕಲ್ ವರ್ಕ್ ಅನ್ನ ನೀವು ಜಸ್ಟ್ ಮಾಡ್ತಾ ಹೋಗಿ, ನಿಮ್ಗೆ ಸಾಕಷ್ಟು ಉತ್ತರಗಳು ಸಿಗ್ತಾ ಹೋಗುತ್ತೆ. ಈ ನಂಬರ್ ಒಟ್ಟಿಗೆ ನಾನು ಕೊಟ್ಟಿರುವಂತ ಈ ಸೆಂಟೆನ್ಸ್ ಅನ್ನ ಪದೇ ಪದೇ ನೀವು ಹೇಳ್ತಾ ಹೋಗಿ. ಅನ್ಎಕ್ಸ್ಪೆಕ್ಟೆಡ್ ಮನಿ, ಅರ್ಜೆಂಟ್ ಮನಿ ನಿಮಗೆ ಅರೇಂಜ್ ಆಗೇ ಆಗುತ್ತೆ. ಇದನ್ನ ಮಿಸ್ ಮಾಡ್ಕೊಳ್ಬೇಡಿ. ಹೋಗ್ಬರಲ್ಲ. ನಮಸ್ಕಾರ.